ಡೆಡ್ಲಿ ಡೆಂಗಿಗೆ ಹಾಸನದಲ್ಲಿ ಮತ್ತೋರ್ವ ಬಾಲಕಿ ಬಲಿಯಾಗಿದ್ದಾಳೆ. 8 ವರ್ಷದ ಬಾಲಕಿ ಸಮೃದ್ಧಿ ಎಂಬಾಕೆ ಡೆಂಗಿಯಿಂದಾಗಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಹೊಳೆನರಸೀಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಬಾಲಕಿಗೆ ಗ್ರಾಮದ ರಮೇಶ್ ಹಾಗೆ ಅಶ್ವಿನಿ ದಂಪತಿಯ ಪುತ್ರಿ ಸಮೃದ್ಧಿ ಸಾವನ್ನಪ್ಪಿದಂತಹ ದುರ್ದೈವಿ. ಕಳೆದ 3-4 ದಿನಗಳಿಂದ ತೀವ್ರ ಜ್ವರದಿಂದ ಬಾಲಕಿ ಬಳಲ್ತಾ ಇದ್ಲು. 3 ದಿನಗಳ ಹಿಂದೆಯೇ ಹಾಸನದ ಹಿಮ್ಸ್ಗೆ ಬಾಲಕಿಯನ್ನ ದಾಖಲು ಮಾಡಲಾಗಿತ್ತು. ಆದರೆ ಚೇತರಿಕೆ ಕಾಣದ ಹಿನ್ನೆಲೆ ಮೈಸೂರಿನ ಆಸ್ಪತ್ರೆಗೂ ಶಿಫ್ಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 8 ವರ್ಷದ ಬಾಲಕಿ ಸಮೃದ್ಧಿ ಸಾವನ್ನಪ್ಪಿದ್ದಾಳೆ. ಈಗ ಗ್ರಾಮಕ್ಕೆ ಸಿಇಒ ಪೂರ್ಣಿಮಾ ಹಾಗೆ ಡಿಎಚ್ಒ ಡಾಕ್ಟರ್ ಶಿವಸ್ವಾಮಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಆ ಬಾಲಕಿಯ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ. ಖುಷಿಯಾಗಿ ಮನೆಗೆ ಬೆಳಕಾಗಿದ್ದಂತಹ ಬಾಲಕಿ ಸಮೃದ್ಧಿ, 8 ವರ್ಷದ ಬಾಲಕಿ. ಅದೇ ಬಾಲಕಿ ಡೆಂಗಿಯಿಂದಾಗಿ ಬಲಿಯಾಗ್ಬಿಟ್ಟಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.